ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಒಂದು ಲೈಫಲ್ಲಿ ಏನೆಲ್ಲ ಆಗ್ತಾ ಇದೆ, ಸೊ ಅದರಿಂದ ಹೊರತುಪಡಿಸಿ ನಿಮಗೂ ಸ್ವಲ್ಪ ಟೈಮ್ ಮಾಡ್ಕೊಳ್ಳಿ ಅಂತ ನಾನು ಒಂದು ಸ್ಟಾರ್ಟಿಂಗ್ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಏನಕ್ಕೆ ಅಂತ ಅಂದರೆ ನಾವು ಆಗೋ ಅಂಥ ನಮ್ಮ ಲೈಫಲ್ಲಿ ನಡೆಯುವಂಥ ಘಟನೆಗಳಿಂದ ನಮಗೆ ನಾವು ಟೈಮ್ ಕೊಡ್ತಾ ಇರಲ್ಲ, ಸೆಲ್ಫ್ ಲವ್ ಮಾಡ್ತಾ ಇರಲ್ಲ. ಸೊ ಸೆಲ್ಫ್ ಲವ್ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ಎಲ್ಲರಿಗೂ ಸಹ. ಇವತ್ತು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಮಾತಾಡಿಸ್ತಾರಾ, ಅನ್ಬ್ಲಾಕ್ ಮಾಡ್ತಾರಾ, ರಿಯೂನಿಯನ್ ಆಗುತ್ತಾ ಅಂತ ನೋಡೋಣ. ಆ್ಯಂಡ್ ಬಿಫೋರ್ ನೀವು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಏನು ಅಂತ ಅಂದರೆ ನಿಮಗೆ ಯಾವ್ದು ರೆಸೊನೇಟ್ ಆಗುತ್ತೆ ಅದನ್ನ ತಗೊಳ್ಳಿ. ಸೊ ನಿಮ್ಮ ಲೈಫಲ್ಲಿ ಕೆಲವೊಂದು ಆಗ್ತಾ ಇಲ್ಲ ಅಂತ ಅಂದರೆ ಅದಕ್ಕೆ ಬೇರೆ ರೀಸನ್ ಇರಬಹುದು. ಈ ವಿಡಿಯೋ ಕೆಲವೊಬ್ಬರಿಗೆ ರೆಸೊನೇಟ್ ಆಗುತ್ತೆ ಅಲ್ವಾ? ಸೊ ಕೆಲವೊಬ್ಬರ ಲೈಫಲ್ಲಿ ರಿಯೂನಿಯನ್ ಆಗ್ತಿರುತ್ತೆ, ಇನ್ನು ಕೆಲವ್ರ ಲೈಫಲ್ಲಿ ಆಗ್ತಾ ಇರಲ್ಲ. ಸೊ ಆಗ ನೀವೇನು ಮಾಡಬೇಕು, ಪರ್ಸನಲ್ ರೀಡಿಂಗನ್ನು ತೊಗೊಳ್ಬೇಕಾಗತ್ತೆ. ಅದು ಬಿಟ್ಟು ನೀವು ಕಮೆಂಟ್ನಲ್ಲಿ ಏನೂ ಆಗೋದಿಲ್ಲ ಆ ರೀತಿ ಎಲ್ಲ ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ. ಬಿಕಾಸ್ ನಿಮ್ಮ ಲೈಫೇ ಬೇರೆಯವ್ರ ಲೈಫು ಸಹ ಆಗಿರೋದಿಲ್ಲ ಅಲ್ವಾ? ಸೊ ಅವ್ರಿಗೆ ಬೇರೆ ಲೈಫ್ ಇರುತ್ತೆ, ಅವರ ಎನರ್ಜೀಸ್ ಬೇರೆ ಇರುತ್ತೆ, ಅವರ ಸಿಚುವೇಶನ್ಸ್ ಬೇರೆ ಇರುತ್ತೆ. ಸೊ ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಮಾಡಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್, ರಿಲೇಷನ್ಶಿಪ್ ಹೀಲಿಂಗ್ ಬೇಕಿದೆ, ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್. ಪರ್ಸ್ನಲ್ ರೀಡಿಂಗ್ ಬಂದರೂ ನಿಮ್ಮ ಕ್ವೆಶನ್ಸ್ ಅಥವಾ ಡೌಟ್ಸ್ ಅಥವಾ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂದಾಗ ನೀವು ಪರ್ಸ್ನಲ್ ರೀಡಿಂಗನ್ನು ತೊಗೊಳ್ಬಹುದು. ಹೀಲಿಂಗ್ ಬಂದು ನಿಮ್ಮ ಮಧ್ಯೆ ಇರುವಂಥ ಬ್ಲಾಕೇಜಸ್ ರಿಮೂವ್ ಆಗೋದಕ್ಕೆ ಆ್ಯಂಡ್ ರಿಯೂನಿಯನ್ಗೋಸ್ಕರ ನೀವು ರಿಲೇಷನ್ಶಿಪ್ ಹೀಲಿಂಗನ್ನು ನಿಮಗೆ ಎಷ್ಟು ನಂಬಿಕೆ ಇದೆ ಅನ್ನೋದ್ರ ಮೇಲೂ ಸಹ ಇದು ಹೋಗುತ್ತೆ. ಸೊ ನೀವು ತಗೊಳ್ಬೋದು. ಆ್ಯಂಡ್ ಕೋರ್ಸಸ್, ನಿಮ್ಮ ಕೆರಿಯರ್ನ ನೀವು ಯಾರು ಇದರಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ಡೆಫಿನೆಟ್ಲಿ ಯು ಕ್ಯಾನ್ ಸ್ಟಾರ್ಟ್. ಸೊ ಹೇಗೆ ಅಂತ ಅಂದರೆ ಟ್ಯಾರೋ ಕಲಿಬೋದು, ಮನಿ ರೇಖಿ ಕಲಿಬೋದು, ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸ್ ಕಲಿಬಹುದು. ಸೊ ಈ ರೀತಿ ನೀವು ಕೋರ್ಸಸ್ನ ಕಲ್ತ್ಕೋಬೋದು. ಆ್ಯಂಡ್ ಮೇಜರ್ ಬಂದು ಲಾ ಆಫ್ ಅಟ್ರಾಕ್ಷನ್ ಎಲ್ಲರೂ ಕಲಿಬೋದು ಅಂತ ಹೇಳ್ತೀನಿ. ಸೊ ನಿಮ್ಮ ಕರಿಯರ್ನ ನೀವು ಅದರಲ್ಲಿ ಸ್ಟಾರ್ಟ್ ಮಾಡಬಾರ್ದು ಅಂತ ಇದ್ದರು, ಲಾ ಆಫ್ ಅಟ್ರಾಕ್ಷನ್ ನಮಗೆ ಸೆಲ್ಫ್ಗೋಸ್ಕರ ನಾವು ಕಲ್ತ್ಕೊಳ್ಬಹುದು. ಸೊ ಇಷ್ಟು ಆಗಿರುತ್ತೆ ಕೋರ್ಸಸ್ ಬಂದು. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಟೀಚರ್, ಯೂನಿವರ್ಸ್, ರೇಖಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಸೊ ಈ ಒಂದು ರಿಲೇಷನ್ಶಿಪ್ನಲ್ಲಿ ಹೇಗಪ್ಪ ಅಂತ ಅಂದರೆ ಡಾಮಿನೇಟಿಂಗ್ ಎನರ್ಜಿ ಇರಬಹುದು. ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಬಟ್ ಕೆಲವೊಂದು ಸರಿ ಸ್ವಾರ್ಥ ಅಂತ ಅನಿಸುತ್ತೆ, ನಾನು ಹೇಳಿದ್ದೆ ಆಗಬೇಕು ಅನ್ನೋ ಒಂದು ಸೆಲ್ಫಿಶ್ನೆಸ್ ಇದೆ ಅಲ್ಲಿ. ನಿಮ್ಮ ಮೇಲೆ ಪ್ರೀತಿನೂ ಇದೆ, ಬಟ್ ನೀವು ಅವ್ರು ಹೇಳ್ದಾಗೆ ಇರಬೇಕು ಅನ್ನೋ ಒಂದು ಡಾಮಿನೇಟಿಂಗ್ ಎನರ್ಜಿ ಇದೆ, ನಾನು ಹೇಳಿದ್ದೆ ನಡಿಬೇಕು ಅನ್ನೋ ಒಂದು ಎನರ್ಜಿ ಇದೆ ಇಲ್ಲಿ. ಸೊ ನೀವು ಎಲ್ಲವನ್ನು ಅಕ್ಸೆಪ್ಟ್ ಮಾಡಿಕೊಂಡೇ ಬಂದಿದ್ದೀರಾ ಇಲ್ಲಿವರೆಗೂ. ಇಲ್ಲಿ ಸಮ್ ಪೀಪಲ್ಗೆ ಹೇಗಿದೆ ಅಂತ ಅಂದರೆ, ನಾನು ಮೂವ್ ಆನ್ ಆಗ್ತೀನಿ, ಈ ರಿಲೇಷನ್ಶಿಪ್ ಇನ್ನೂ ವರ್ಕ್ ಆಗೋದಿಲ್ಲ ಅಂತ ಅನ್ನಿಸ್ತಾ ಇರ್ಬೋದು. ಈ ರೀತಿನೂ ನೀವು ಥಿಂಕ್ ಮಾಡ್ತೀರಾ. ಬಟ್ ಮತ್ತೆ ಯಾವುದೋ ಒಂದು ಘಟನೆ ಅಥವಾ ಯಾವುದೋ ಒಂದು ಸಂದರ್ಭ ನಿಮಗೆ ನೆನಪಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಮತ್ತೆ ವೆಯ್ಟ್ ಮಾಡೋಣ ಅಂದ್ಕೊಳ್ತೀರಾ. ಆ್ಯಂಡ್ ಇಲ್ಲಿ ಕೆಲವೊಬ್ಬರು ಫಿಸಿಕಲ್ಲಾಗಿ ಮೂವ್ ಮಾಡಿದ್ದೀರಾ ಅಂತ ಹೇಳಬಹುದು. ಸೊ ಒಂದು ಲಸ್ಟ್ ಎನರ್ಜಿ ಇಲ್ಲಿ ಇದೆ. ನಿಮ್ಮ ಇಬ್ಬರ ಮಧ್ಯೆ ಕೆಲವೊಂದು ಬಾರಿ ಈ ರೀತಿ ಎನರ್ಜಿಸ್ ಇದ್ದಿದ್ದುಂಟು. ಸೊ ಯಾರಿಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನ ತಗೊಳ್ಬಹುದು, ಯಾರಿಗೆ ರೆಸೊನೇಟ್ ಆಗಲ್ಲ ಅವರು ಬಿಡಬಹುದು. ಇಲ್ಲಿ ಕೆಲವೊಬ್ಬರು ಅದಕ್ಕೋಸ್ಕರನೂ ವೆಯ್ಟ್ ಮಾಡ್ತಾ ಇರೋ ಹಾಗೆ ಇದೆ. ಸೊ ನಾನು ಮತ್ತೆ ನೆಕ್ಸ್ಟ್ ಇನ್ನೊಂದು ಲೈಫನ್ನು ನಾನು ಹೇಗೆ ತಗೊಳ್ಳಿ ಅನ್ನೋ ಒಂದು ಇಂಟೆನ್ಷನಿಂದ ನಿಮ್ಮ ಪರ್ಸನ್ಗೋಸ್ಕರನೇ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ಆ ರೀತಿ ಎನರ್ಜಿ ಇರೋರಿಗೆ ನಿಮ್ಮ ಪರ್ಸನ್ ನಿಮಗೆ ಚೀಟ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಅವರು ಚೀಟ್ ಮಾಡಿ ಅವರ ಲೈಫಲ್ಲಿ ಮತ್ತೊಂದು ಅಫೇರ್ ಇರ್ಬೋದು, ಬೇರೆಯವ್ರ ಜೊತೆ ಅವರು ಖುಷಿಯಾಗಿ ಇದ್ದಾರೆ ಕರೆಂಟ್ಲಿ. ಆ್ಯಂಡ್ ಆಲ್ಸೋ ಇಲ್ಲಿ ಅವರು ಮ್ಯಾರಿಡ್ ಸಹ ಇರ್ಬೋದು. ಅವರು ಬೇರೆ ಲೈಫ್ನಲ್ಲಿ ಅಥವಾ ಬೇರೆ ಪಾರ್ಟ್ನರ್ ಜೊತೆ ಅವರು
ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಕರೆಂಟ್ಲಿ. ಥರ್ಡ್ ಪಾರ್ಟಿ ಎನರ್ಜಿ ಇದೆ. ಆ್ಯಂಡ್ ಆಲ್ಸೋ ಯಾರೆಲ್ಲ ಕಮಿಂಗ್ ಸಂಡೇ ವೆಬಿನಾರ್ ಇದೆ, ಯು ಕ್ಯಾನ್ ಜಾಯಿನ್ ಫಾರ್ ದ ವೆಬಿನಾರ್ ಟು ಅಟ್ರ್ಯಾಕ್ಟ್ ಅ ಸೋಲ್ಮೇಟ್ ಅಥವಾ ಸ್ಪೆಸಿಫಿಕ್ ಪರ್ಸನ್ನ ನೀವು ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಆ ಒಂದು ವೆಬಿನಾರ್ನ ನೀವು ಜಾಯ್ನ್ ಆಗ್ಬೋದು. ಡೀಟೇಲ್ಸ್ ಬಂದು ನನ್ನ ಚಾನಲಲ್ಲಿ ಇದೆ, ಯು ಕ್ಯಾನ್ ಚೆಕ್. ಅವ್ರು ಮೂವ್ ಆನ್ ಆಗಿದ್ದಾರೆ ಕೆಲವೊಬ್ಬರ ಲೈಫಲ್ಲಿ. ಈ ರೀತಿ ಇರುವಂಥ ಸಿಚುವೇಶನ್ಸು ನಾನು ಆಗಲೇ ಏನು ಹೇಳಿದೆ, ಲಸ್ಟ್ ಎನರ್ಜಿ ಆ್ಯಂಡ್ ಆ ಒಂದು ಇಂಟೆನ್ಷನಿಂದ ನೀವು ವೆಯ್ಟ್ ಮಾಡ್ತಾಯಿದ್ರೆ ಅವ್ರು ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ತುಂಬ ಜನ ಮ್ಯಾರಿಡ್ ಇದ್ದಾರೆ. ಇನ್ನು ಕೆಲವೊಬ್ಬರಿಗೆ ಪ್ರೀತಿ ಇದೆ, ಬಟ್ ಡಾಮಿನೇಟಿಂಗ್ ಎನರ್ಜಿ ಇದೆ, ನಾನು ಹೇಳಿದ್ದೇ ನಡಿಬೇಕು ಅಂತ. ಕೆಲವೊಬ್ಬರು ಸ್ಪಿರಿಚುವಲ್ ಲೈಫ್ ಕಡೆಯಲ್ಲಿ ಫೋಕಸ್ ಮಾಡ್ತಾ ಇದ್ದೀರಾ ಕರೆಂಟ್ಲಿ. ಕೆಲವೊಂದು ಸಿಚುಯೇಷನ್ ಅಥವಾ ಇನ್ಸಿಡೆಂಟ್ಸ್, ಒಂದು ಟ್ರ್ಯಾಜಡಿ ಅಂತಲೇ ನಿಮ್ಗೆ ಅನಿಸಿರ್ಬೋದು, ಅದೆಲ್ಲ ನಡೆದ ಮೇಲೆ ಸ್ಪಿರಿಚುವಲ್ ಸೈಡ್ ಕೆಲವೊಬ್ಬರು ಬಂದಿರೋರು ಸಹ ಇದ್ದೀರಾ. ಇಲ್ಲಿ ಟ್ಯಾರೋ ರೀಡರ್ಸ್ ಸಹ ಇಲ್ಲಿ ವಿಡಿಯೋ ನೋಡ್ತಾ ಇರ್ಬೋದು. ಸ್ಪಿರಿಚುವಲ್ ಗ್ರೋತ್ ಅಂತ ಬಂದಾಗ ನೀವು ಏನಾದರೂ ಟ್ಯಾರೋ ಕಲ್ತ್ಕೊಳ್ಬೇಕು ಅಂತ ಇದ್ದರೆ ಯು ಕ್ಯಾನ್ ಲರ್ನ್. ಆ್ಯಂಡ್ ನೀವು ಇಲ್ಲಿ ಗೈಡ್ ಆಗ್ಬೋದು ಬೇರೆಯೊಬ್ಬರಿಗೆ. ಡಾಮಿನೇಟಿಂಗ್ ಎನರ್ಜಿ ಯಾರಿಗೆಲ್ಲ ಇದೆ, ನಿಮ್ಮ ರಿಯೂನಿಯನ್ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಕೋಪದಿಂದ ದೂರ ಆಗಿರೋದು ಅಷ್ಟೇ. ಆ ರೀತಿ ಇರೋರು ಮತ್ತೆ ಒಂದಾಗ್ತೀರಾ, ಮತ್ತೆ ಒಂದಾಗ್ತೀರಾ ನೀವಿಬ್ಬರು. ಆ್ಯಂಡ್ ಮೊದಲಿನ ಥರ ಇರೋಕ್ಕಾಗದೇ ಇದ್ದರೂ ರಿಯೂನಿಯನ್ ಆದ ನಂತರ ಕೆಲವೊಂದು ತಪ್ಪುಗಳನ್ನ ಸರಿ ಮಾಡಿಕೊಂಡು ಇಲ್ಲಿ ಜೀವನ ಮಾಡಬಹುದು. ಸೊ ಯಾವುದೂ ಸಹ ಒಂದು ಇನ್ಸಿಡೆಂಟ್ 2 ಸಲ ನಡೆಯೋದಿಲ್ಲ ಅಂತ ಹೇಳ್ತೀವಲ್ವ. ಸೊ ಮೊದಲಿನ ಥರ ಬಾಂಡಿಂಗ್ ಇಲ್ಲದೆ ಹೋದರೂ ಸಹ ರಿಯೂನಿಯನ್ ಆದಮೇಲೆ ನಿಮ್ಮ ಪಾಸ್ಟ್ ಲೈಫಲ್ಲಿ ಏನೆಲ್ಲ ತಪ್ಪು ಆಗಿತ್ತು, ಸೊ ಅದನ್ನು ಸರಿ ಮಾಡಿಕೊಂಡು ಇಲ್ಲಿ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಲೈಫ್ನ ಲೀಡ್ ಮಾಡಬಹುದು. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಅವರು ನಿಮ್ಮನ್ನು ಮಾತಾಡಿಸ್ತಾರೆ ಆ್ಯಂಡ್ ಅನ್ಬ್ಲಾಕ್ ಸಹ ಮಾಡ್ತಾರೆ. ಸೊ ಪರ್ಸ್ನಲ್ ರೀಡಿಂಗ್ ಯಾರಿಗಾದರೂ ಬೇಕಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.